ಸ್ನೇಹಿತರೆ, ಒಂದು ದೇಶಕ್ಕೆ ಭೂಗಡಿಯಲ್ಲಿ ಮಾತ್ರ ಅಲ್ಲ, ಅದಕ್ಕಿಂತ ಹೆಚ್ಚಾಗಿ ಸಮುದ್ರದಲ್ಲಿ ಕಾವಲು ಬೇಕು. ಯಾಕಂದ್ರೆ ಭೂಮಿ ಮೇಲಾದರೆ ಬೇಲಿ ಹಾಕಿ CCTV ಕ್ಯಾಮೆರಾ ಫಿಕ್ಸ್ ಮಾಡಿ ರೇಡಾರ್ ಇಟ್ಟು ಸೈನಿಕರನ್ನ ನಿಲ್ಲಿಸಿ ಶತ್ರುಗಳ ಮೇಲೆ ಒಂದು ಕಣ್ಣಿಡಬಹುದು. ಆದರೆ ಅವರು ಸಮುದ್ರದ ಒಳಗೆ ಹೊಂಚಾಕೊಂಡು ಕೂತಿದ್ರೆ ಏನ್ ಮಾಡ್ತೀರಾ? ಸೊ ಜಲಸೇನೆ, ನೇವಿ ಬಹಳ ಬಹಳ ಇಂಪಾರ್ಟೆಂಟ್. ಅದರಲ್ಲೂ ಇವತ್ತು ನಾವು ಇಂಡಿಯನ್ ನೇವಿ ಬಗ್ಗೆ ನಿಮ್ಗೆ ಹೇಳೋದಕ್ಕೆ ಹೊರಟಿರುವ ವಿಚಾರ ಕೇಳಿದ್ರೆ ನಿಮ್ಗೆ ರೋಮಾಂಚನ ಆಗೋದು ಗ್ಯಾರಂಟಿ. ನಮ್ಮ ಶತ್ರು ದೇಶಗಳಾದ ಪಾಕಿಸ್ತಾನ ಮತ್ತು ಚೀನಾಗಂತೂ ಈ ಸುದ್ದಿ ಕೇಳಿ ಮೈ ನಡುಕ ಶುರುವಾಗಿದೆ. ಯಾಕಂದ್ರೆ ಭಾರತೀಯ ಜಲಸೇನೆಗೆ ಒಬ್ರಲ್ಲ ಇಬ್ರಲ್ಲ, ಒಟ್ಟೊಟ್ಟಿಗೆ 3 ತ್ರಿಮೂರ್ತಿಗಳ ಎಂಟ್ರಿ ಆಗಿದೆ. ನಮ್ಮ ಜಲಗಡಿಗೆ 3 ಸುತ್ತಿನ ಹೊಸ ಭದ್ರಕೋಟೆ ಸಿಕ್ಕಂತಾಗಿದೆ. ಇಡೀ ಜಗತ್ತೇ ಇವತ್ತು ಭಾರತದ ಕಡೆ ತಿರುಗಿ ನೋಡ್ತಾ ಇದೆ. ಈ ಹೊಸ ತ್ರಿಮೂರ್ತಿಗಳಲ್ಲಿ ಒಬ್ಬರಿಗಿಂತ ಒಬ್ರು ಪವರ್ಫುಲ್, ಒಬ್ಬರಿಗಿಂತ ಒಬ್ರು ಡೆಡ್ಲಿ. ಬರೀ ಮೇಲ್ನೋಟಕ್ಕಷ್ಟೇ ಅಲ್ಲ, ಸಮುದ್ರ ದಾಳದಲ್ಲೂ ಶತ್ರುಗಳನ್ನ ಹುಡುಕಿ ಬೇಟೆಯಾಡುವ ತಾಕತ್ತು ಈಗ ಇಂಡಿಯನ್ ನೇವಿ ಕೈಗೆ ಸಿಕ್ಕಿದೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಈ ತ್ರಿಮೂರ್ತಿಗಳ ಅಂದ್ರೆ 3 ಹೊಸ ಯುದ್ಧ ನೌಕೆಗಳ ಕಂಪ್ಲೀಟ್ ಡೀಟೇಲ್ಸ್, ಅವುಗಳ ಪವರ್ ಏನು ಅನ್ನೋದನ್ನ ಎಳೆಯಾಗಿ ಬಿಡಿಸಿ ಹೇಳ್ತೀವಿ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಕಳೆದ ಭಾನುವಾರ ಜೂನ್ 21ನೇ ತಾರೀಕು ಕೋಲ್ಕತ್ತಾದಲ್ಲಿ ಒಂದು ಐತಿಹಾಸಿಕ ಇವೆಂಟ್ ನಡೆದಿದೆ. ಪ್ರಧಾನಿ ನರೇಂದ್ರ ಮೋದಿ ಭಾರತೀಯ ನೌಕಾಪಡೆಗೆ 3 ಬಲಿಷ್ಠ ಯುದ್ಧ ನೌಕೆಗಳನ್ನ ಲೋಕಾರ್ಪಣೆ ಮಾಡಿದ್ದಾರೆ. ಇದನ್ನ ಡಿಫೆನ್ಸ್ ಭಾಷೆಯಲ್ಲಿ ಟ್ರಿಪಲ್ ಕಮಿಷನಿಂಗ್ ಅಂತ ಕರೀತಾರೆ. ಅಂದ್ರೆ ಒಂದೇ ಸಮಾರಂಭದಲ್ಲಿ 3 ಬೇರೆ ಬೇರೆ ಕೆಟಗರಿಯ ಹಡಗುಗಳನ್ನ ಅಧಿಕೃತವಾಗಿ ದೇಶದ ಸೇವೆಗೆ ಒಪ್ಪಿಸೋದು. ಇದು ಸಾಮಾನ್ಯ ವಿಷಯ ಅಲ್ಲ ಸ್ನೇಹಿತರೆ. ಯಾಕಂದ್ರೆ ಜಗತ್ನಲ್ಲಿ ಬಹಳ ಕಡಿಮೆ ದೇಶಗಳು ಮಾತ್ರ ಈ ರೀತಿಯ ಸಾಹಸ ಮಾಡೋದಕ್ಕೆ ಸಾಧ್ಯ ಆಗಿರೋದು. ಯಾಕಂದ್ರೆ ಈ 3 ಶಿಪ್ಗಳು ಒಂದೇ ತರಹದ್ದಲ್ಲ, ಇವುಗಳ ರೋಲ್ ಬೇರೆ, ಇವುಗಳ ಕೆಲಸ ಬೇರೆ. ಆದ್ರೆ ಒಂದೊಂದು ಕೂಡ ಒಂದೊಂದು ಏರಿಯಾದಲ್ಲಿ ಬಾಹುಬಲಿಗಳು. ಈ 3 ಹಡಗುಗಳ ಹೆಸರನ್ನ ಕೇಳಿ. ಮೊದಲನೇದು INS ದುನಾಗಿರಿ, ಎರಡನೇದು INS ಸಂಶೋಧಕ್ ಮತ್ತು ಮೂರನೇದು INS ಆಗ್ರಾಯ್. ಈ 3 ಹಡಗುಗಳನ್ನ ಕೋಲ್ಕತ್ತಾದ GRSE ಸಂಸ್ಥೆ ರೆಡಿ ಮಾಡಿದೆ. ವಿಶೇಷ ಏನಂದ್ರೆ ಈ 3 ಹಡಗುಗಳಲ್ಲಿ 75%ಕ್ಕಿಂತ ಹೆಚ್ಚು ಬಿಡಿ ಭಾಗಗಳು ಕಂಪ್ಲೀಟ್ ಆಗಿ ಮೇಡ್ ಇನ್ ಇಂಡಿಯಾ. ಅಂದ್ರೆ ನಮ್ಮ ದೇಶದಲ್ಲೇ ತಯಾರಾಗಿರುವ ಸ್ವದೇಶಿ ಬಿಡಿ ಭಾಗಗಳು. ನಮ್ಮ ದೇಶದ ಸಣ್ಣ ಮತ್ತು ಮಧ್ಯಮ ಗಾತ್ರದ ಕೈಗಾರಿಕೆಯ ಕೈಗೊಂಬೆಗಳು ಒಂದಲ್ಲ ಎರಡಲ್ಲ, ಬರೋಬ್ಬರಿ 200ಕ್ಕೂ ಹೆಚ್ಚು MSMEಗಳು ಈ ಹಡಗುಗಳ ತಯಾರಿಕೆಯಲ್ಲಿ ಭಾಗಿಯಾಗಿವೆ ಅಂದ್ರೆ ನೀವು ನಂಬಲೇಬೇಕು. ಇದೇ ಕಾರಣಕ್ಕೆ ಈ ತ್ರಿಮೂರ್ತಿಗಳನ್ನ ಆತ್ಮನಿರ್ಭರ್ ಭಾರತ್ನ ಐಕಾನ್ಗಳು ಅಂತಲೇ ಕರೆಯಲಾಗ್ತಾ ಇದೆ. ಈಗ ಮೇನ್ ಪಾಯಿಂಟ್ಗೆ ಬರೋಣ. ಹಾಗಿದ್ರೆ ಈ ತ್ರಿಮೂರ್ತಿಗಳ ಹತ್ರ ಇರುವ ಆ ಸೂಪರ್ ಪವರ್ಸ್ ಏನು? 1 by 1 ಆಗಿ ಡೀಟೇಲ್ ಆಗಿ ನೋಡೋಣ. ನಂಬರ್ 1, INS ದುನಾಗಿರಿ, ಸಮುದ್ರದ ಬಲಿಷ್ಠ ಯೋಧ. ಈ ತ್ರಿಮೂರ್ತಿಗಳಲ್ಲಿ ಅತ್ಯಂತ ದೊಡ್ಡಣ್ಣ ಅಂದ್ರೆ ಈ INS ದುನಾಗಿರಿ. ಇದು ಪ್ರಾಜೆಕ್ಟ್ 17A ಅಡಿಯಲ್ಲಿ ತಯಾರಾದ ಅತ್ಯಾಧುನಿಕ ಸ್ಟೆಲ್ತ್ ಗೈಡೆಡ್ ಮಿಸೈಲ್ ಫ್ರಿಗೇಟ್. ಇದರ ಸೈಜ್ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ಯಾಕಂದ್ರೆ ಬರೋಬ್ಬರಿ 149 ಮೀಟರ್ ಉದ್ದದ ದೈತ್ಯ ಹಡಗಿದು. ಜೊತೆಗೆ ಇದರ ತೂಕ ಆಲ್ಮೋಸ್ಟ್ 6670 ಟನ್ಗಳು. ಇನ್ನು ಸ್ಟೆಲ್ತ್ ಹಡಗು ಅಂದ್ರೆ ಏನಂತ ನಿಮ್ಗೆ ಗೊತ್ತಿರಬಹುದು. ಇದು ವೈರಿಗಳ ಕಣ್ಣಿಗೆ ಕಂಪ್ಲೀಟ್ ಆಗಿ ಅದೃಶ್ಯ ಆಗದಿದ್ರು ಅವರ ರಾಡಾರ್ ಮತ್ತು ಸೆನ್ಸರ್ಗಳ ಕಣ್ಣಿಗೆ ಅಷ್ಟು ಸುಲಭವಾಗಿ ಸಿಕ್ಕಿ ಬೀಳೋದಿಲ್ಲ. ಇದರ ಡಿಸೈನ್ ಮತ್ತು ಶೇಪ್ ಕೂಡ ಸ್ಟೆಲ್ತ್ ಟೆಕ್ನಾಲಜಿಗೆ ಬಹಳ ಸಪೋರ್ಟಿವ್ ಆಗಿರುತ್ತೆ. ಸಿಂಪಲ್ ಭಾಷೆಯಲ್ಲಿ ಹೇಳೋದಾದ್ರೆ ಶತ್ರುಗಳಿಗೆ ಗೊತ್ತೇ ಆಗದ ಹಾಗೆ ಅವರ ಏರಿಯಾ ಒಳಗಡೆ ನುಗ್ಗುವ ತಾಕತ್ತು ಇದಕ್ಕಿದೆ. ಇನ್ನು ಇದರ ಒಳಗೆ ಇರುವ ಆಯುಧಗಳ ಲಿಸ್ಟ್ ನೋಡಿದ್ರೆ ವೈರಿಗಳಿಗೆ ಎದೆ ನಡುಗುತ್ತೆ. ಜಗತ್ತಿನ ಅತ್ಯಂತ ವೇಗದ ಸೂಪರ್ ಸಾನಿಕ್ ಕ್ರೂಸ್ ಮಿಸೈಲ್ಗಳಲ್ಲಿ ಒಂದಾದ ಬ್ರಹ್ಮೋಸ್ ಇದರಲ್ಲಿರುತ್ತೆ. ಇದ್ರ ಜೊತೆಗೆ ಮೀಡಿಯಂ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್ ಸಿಸ್ಟಮ್ಗಳನ್ನ ಇಂಟಿಗ್ರೇಟ್ ಮಾಡಲಾಗಿದೆ. ಅಂದ್ರೆ ಆಕಾಶದಿಂದ ಬರುವ ಶತ್ರುಗಳ ಫೈಟರ್ ಜೆಟ್ಗಳನ್ನ ಇದು ಉಡಾಯಿಸಬಲ್ಲದು. ಇನ್ನು ಮಲ್ಟಿ ಫಂಕ್ಷನ್ ರಾಡರ್, ಸುಧಾರಿತ ಸೋನಾರ್ ಸಿಸ್ಟಮ್ ಮತ್ತು ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ ಇದರೊಳಗಿದೆ. ಇದರ ಮೇನ್ ಕೆಲಸ ಏನ್ ಗೊತ್ತಾ? ಬ್ಲೂ ವಾಟರ್ ಆಪರೇಷನ್ಸ್. ಅಂದ್ರೆ ಕರಾವಳಿ ತೀರದಿಂದ ಬಹಳ ದೂರದಲ್ಲಿ ಆಳ ಸಮುದ್ರದ ಮಧ್ಯೆ ನಿಂತು ಶತ್ರುಗಳನ್ನ ಧ್ವಂಸ ಮಾಡೋದು. ಇದರ ಸೋದರ ಶಿಪ್ಗಳಾದ INS ನೀಲಗಿರಿ, ಹಿಮಗಿರಿ, ತಾರಾಗಿರಿ, ಉದಯಗಿರಿ ಮತ್ತು ವಿಂಧ್ಯಗಿರಿ ಈಗಾಗಲೇ ಸಖತ್ ಸೌಂಡ್ ಮಾಡ್ತಿವೆ. ಈ ಸಾಲಿಗೆ ಈಗ ದುನಾಗಿರಿ ಸೇರ್ಕೊಂಡಿದೆ. ನಂಬರ್ 2, INS ಸಂಶೋಧಕ್, ಸಮುದ್ರದಾಳದ ಕಣ್ಣು. ಈಗ ಎರಡನೇ ಹಡಗಿನ ಕಡೆಗೆ ಬರೋಣ. ಇದರ ಹೆಸರು INS ಸಂಶೋಧಕ್. ಹೆಸರೇ ಹೇಳುವ ಹಾಗೆ ಇದು ರಿಸರ್ಚ್ ಅಥವಾ ಸರ್ವೆ ಮಾಡುವ ಹಡಗು.
ಹೆಸರೇ ಹೇಳುವ ಹಾಗೆ ಇದು ರಿಸರ್ಚ್ ಅಥವಾ ಸರ್ವೆ ಮಾಡುವ ಹಡಗು. ಇದನ್ನ ಸರ್ವೆ ವೆಸಲ್ ಲಾರ್ಜ್ ಅಂತ ಕರೀತಾರೆ. ಯುದ್ಧ ಮಾಡುವ ಹಡಗುಗಳ ಮಧ್ಯೆ ಈ ಸರ್ವೆ ಹಡಗಿಗೇನ್ ಕೆಲಸ ಅಂತ ನೀವು ಕೇಳಬಹುದು. ಆದ್ರೆ ಒಂದು ಮಾತು ನೆನಪಿಟ್ಕೊಳ್ಳಿ ಸ್ನೇಹಿತರೆ, ಸಮುದ್ರ ಅನ್ನೋದು ಖಾಲಿ ಹೊಂಡ ಅಲ್ಲ. ಅದರೊಳಗೆ ಬೆಟ್ಟ ಇರುತ್ತೆ, ಕಣಿವೆ ಇರುತ್ತೆ, ದೊಡ್ಡ ದೊಡ್ಡ ಕಲ್ಲಿರುತ್ತೆ. ನಮ್ಮ ಜಲಾಂತರ್ಗಾಮಿಗಳು ಮತ್ತು ಯುದ್ಧ ನೌಕೆಗಳು ಸಮುದ್ರದಲ್ಲಿ ಸೇಫ್ ಆಗಿ ಓಡಾಡಬೇಕು ಅಂದ್ರೆ ಸಮುದ್ರದಾಳದ ಕಂಪ್ಲೀಟ್ ಮ್ಯಾಪ್ ನಮ್ಮ ಹತ್ರ ಇರಬೇಕು. ಆ ಕೆಲಸವನ್ನ ಈ ಸಂಶೋಧಕ ಮಾಡುತ್ತೆ. ಇದು ಸಮುದ್ರದ ಆಳ ಎಷ್ಟು ಇದೆ, ತಳಭಾಗದಲ್ಲಿ ಏನೇನಿದೆ, ಹಡಗುಗಳು ಹೋಗೋದಕ್ಕೆ ಸೇಫ್ ರೂಟ್ ಯಾವುದು, ಬಂದರುಗಳ ಹತ್ರ ಸ್ಥಿತಿಗತಿ ಹೇಗಿದೆ ಅನ್ನುವ ಕಂಪ್ಲೀಟ್ ಹೈಡ್ರೋಗ್ರಾಫಿಕ್ ಮತ್ತು ಓಶಿಯಾನೋಗ್ರಾಫಿಕ್ ಡೇಟಾವನ್ನ ಕಲೆಕ್ಟ್ ಮಾಡುತ್ತೆ. ಇದಕ್ಕೋಸ್ಕರ ಇದರ ಒಳಗೆ ಆಟೋನಮಸ್ ಅಂಡರ್ ವಾಟರ್ ವೆಹಿಕಲ್ಸ್ ಅಂದ್ರೆ ಸ್ವಯಂ ಚಾಲಿತ ಜಲದಾಳದ ವಾಹನಗಳು, ರಿಮೋಟ್ಲಿ ಆಪರೇಟೆಡ್ ವೆಹಿಕಲ್ಸ್ ಮತ್ತು ಮಲ್ಟಿ ಬೀಮ್ ಎಕೋ ಸೌಂಡರ್ಗಳನ್ನ ಫಿಟ್ ಮಾಡಿದ್ದಾರೆ. ಇದು ಸಂದಾಯಕ್ ಕ್ಲಾಸ್ ಸರ್ವೆ ಹಡಗುಗಳ ಸರಣಿಯಲ್ಲಿ 4ನೇ ಮತ್ತು ಕೊನೆಯ ಹಡಗು. ಈಗಾಗಲೇ INS ಸಂದಾಯಕ್, INS ನಿರ್ದೇಶಕ್ ಮತ್ತು INS ಇಕ್ಷಕ್ ನೇವಿ ಸೇರಿದ್ವು. ಈಗ ಸಂಶೋಧಕ್ ಬಂದಿರೋದ್ರಿಂದ ಸಮುದ್ರದಾಳದಲ್ಲಿ ನಮ್ಮ ಸಬ್ಮರೀನ್ಗಳು ರಾಜನ ತರ ಓಡಾಡಬಹುದು. ಜೊತೆಗೆ ಶತ್ರು ಸಬ್ಮರೀನ್ಗಳು ಎಲ್ಲಾದ್ರೂ ಅಡಗಿ ಕೂತಿದ್ರೆ ಈಸಿಯಾಗಿ ಪತ್ತೆ ಹಚ್ಚಬಹುದು. ಅಲ್ಲದೆ ಇದು ಡಿಫೆನ್ಸ್ಗೆ ಮಾತ್ರ ಅಲ್ಲ, ಡಿಸಾಸ್ಟರ್ ರಿಲೀಫ್ ಅಂದ್ರೆ ಸುನಾಮಿ, ಚಂಡಮಾರುತ ಬಂದಾಗಲೂ ಸಹಾಯ ಮಾಡುತ್ತೆ. ನಂಬರ್ 3 INS ಆಗ್ರಾಯ್, ಕರಾವಳಿಯ ಜಲಾಂತರ್ಗಾಮಿ ಬೇಟೆಗಾರ. ಇನ್ನು 3ನೇ ವಾರಿಯರ್ ಯಾರಂದ್ರೆ ಅದು INS ಆಗ್ರಾಯ್. ಇದು ಗಾತ್ರದಲ್ಲಿ ಈ 3ರ ಪೈಕಿ ಸಣ್ಣದು. ಬರೀ 77 ಮೀಟರ್ ಉದ್ದ ಇದೆ, ತೂಕ 900 ಟನ್. ಆದರೆ ಗಾತ್ರ ನೋಡಿ ಇವನನ್ನ ಹಗುರವಾಗಿ ತೆಗೆದುಕೊಳ್ಳುವ ಹಾಗಿಲ್ಲ. ಯಾಕಂದ್ರೆ ಈ 3 ಹಡಗುಗಳ ಪೈಕಿ ಕರಾರುವಕ್ಕಾದ ಕಿಲ್ಲರ್ ಅಂದ್ರೆ ಇದೇನೆ. ಇದನ್ನ SWC ಅಂತ ಕರೀತಾರೆ. ಅಂದ್ರೆ ಕರಾವಳಿ ತೀರದ ಆಳವಿಲ್ಲದ ನೀರಿನಲ್ಲಿ ಅಡಗಿರುವ ಶತ್ರುಗಳ ಜಲಾಂತರ್ಗಾಮಿಯನ್ನ ಬೇಟೆಯಾಡುವ ಸ್ಪೆಷಲಿಸ್ಟ್ ಹಡಗು ಇದು. ಅರ್ನಾಲಾ ಕ್ಲಾಸ್ನ ಹಡಗು ಇದು. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಆಳ ಸಮುದ್ರದಲ್ಲಿ ಶತ್ರುಗಳ ಸಬ್ಮರೀನ್ ಪತ್ತೆ ಹಚ್ಚೋದು ಈಸಿ. ಆದರೆ ಕರಾವಳಿ ತೀರದಲ್ಲಿ ಬಂದರುಗಳ ಹತ್ತಿರ ಆ ಕೆಲಸ ತುಂಬಾ ಕಷ್ಟ. ಯಾಕಂದ್ರೆ ಅಲ್ಲಿ ನೂರಾರು ಮೀನುಗಾರರ ದೋಣಿಗಳಿರ್ತಾವೆ, ಮರ್ಚೆಂಟ್ ಶಿಪ್ಗಳಿರ್ತಾವೆ, ಸಮುದ್ರ ತಳದ ಕಸ ಇರುತ್ತೆ. ಇದರಿಂದ ಸಖತ್ ಸೌಂಡ್ ಕ್ರಿಯೇಟ್ ಆಗುತ್ತೆ. ಇಂತಹ ಗದ್ದಲದ ಮಧ್ಯೆ ಶತ್ರುಗಳ ಸಬ್ಮರೀನ್ ಸದ್ದಿಲ್ಲದೆ ಬಂದು ನಮ್ಮ ಬಂದರುಗಳ ಮೇಲೆ ಅಟ್ಯಾಕ್ ಮಾಡುವ ಚಾನ್ಸ್ ಇರುತ್ತೆ. ಅದಕ್ಕಾಗಿನೇ ಈ ಆಗ್ರಾಯ್ ಹಡಗನ್ನ ಡಿಸೈನ್ ಮಾಡಿದ್ದಾರೆ. ಇದರ ಹತ್ರ ಅತ್ಯಾಧುನಿಕ ಸೋನಾರ್ ಇದೆ, ಲೈಟ್ ವೈಟ್ ಟಾರ್ಪಿಡೋಗಳು ಇವೆ ಮತ್ತು ಸ್ವದೇಶಿ ಆಂಟಿ ಸಬ್ಮರೀನ್ ರಾಕೆಟ್ ಲಾಂಚರ್ಗಳಿವೆ. ಸೊ ಕರಾವಳಿ ತೀರಕ್ಕೆ ಯಾರಾದ್ರೂ ಕಳ್ಳತನದಿಂದ ನುಗ್ಗೋದಕ್ಕೆ ನೋಡಿದ್ರೆ ಈ ಆಗ್ರಾಯ್ ಅವರನ್ನ ಅಲ್ಲೇ ಮುಳುಗಿಸಿ ಬಿಡುತ್ತೆ. ಸೊ ಈ 3 ಹಡಗುಗಳ ಬಗ್ಗೆ ತಿಳ್ಕೊಂಡಾಯ್ತು. ಇವೀಗ ನೇವಿ ಸೇರ್ತಿರೋದ್ರಿಂದ ಏನೆಲ್ಲ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನ ಅನಲೈಸ್ ಮಾಡೋದಾದ್ರೆ, ಮೊದಲ ವಿಚಾರ ಲೇಯರ್ಡ್ ನಾವಲ್ ಕೆಪಾಬಿಲಿಟಿ ಅಂದ್ರೆ ಹಲವು ಹಂತಗಳ ಸುರಕ್ಷತೆ. ಸ್ನೇಹಿತರೆ, ಭಾರತದ 3 ಸೇನಾ ಪಡೆಗಳಲ್ಲಿ ಲೇಯರ್ಡ್ ಕೆಪಾಬಿಲಿಟಿ ಇದೆ. ಅಂದ್ರೆ ಹಲವು ಹಂತಗಳ ಸುರಕ್ಷತೆ, ಹಲವು ಸುತ್ತಿನ ಕೋಟೆಯನ್ನ ಕಟ್ಕೊಂಡಿದ್ದೀವಿ. ಉದಾಹರಣೆಗೆ ಏರ್ ಡಿಫೆನ್ಸ್ ಸಿಸ್ಟಮ್ ಅಂತ ಬಂದಾಗ ಮೊದಲು ಆರ್ಟಿಲರಿಗಳು, ಅದಾದ್ಮೇಲೆ ಆಕಾಶ್ ತೀರ್ ಮಿಸೈಲ್ಸ್, ಅದಾದ್ಮೇಲೆ S-400 ನ ಪ್ರೊಟೆಕ್ಷನ್ ಇರುವ ಹಾಗೆ ನೇವಿಯಲ್ಲೂ ಕೂಡ ಲೇಯರ್ಡ್ ಕೆಪಾಬಿಲಿಟಿ ಇದೆ. ಅದಕ್ಕೆ ತಕ್ಕಂತೆ ಇಂಡಿಯನ್ ನೇವಿ ಇವತ್ತು ಒಂದೇ ಇವೆಂಟ್ ನಲ್ಲಿ ತನ್ನ 3 ಬೇರೆ ಬೇರೆ ಲೇಯರ್ ಗಳನ್ನ ಸ್ಟ್ರಾಂಗ್ ಮಾಡ್ಕೊಂಡಿದೆ. ಆಳ ಸಮುದ್ರದ ಫೈಟಿಂಗ್ಗೆ ದುನಾಗಿರಿ ಬಂತು, ಕಣ್ಗಾವಲು ಮತ್ತು ಮ್ಯಾಪಿಂಗ್ಗೆ ಸಂಶೋಧಕ್ ಬಂತು, ಕರಾವಳಿ ತೀರದ ಪ್ರೊಟೆಕ್ಷನ್ಗೆ ಆಗ್ರಾಯ್ ಬಂತು. ಈ ರೀತಿ ಮಲ್ಟಿ ಲೇಯರ್ಡ್ ಪ್ರೊಟೆಕ್ಷನ್ ಇವತ್ತು ಭಾರತಕ್ಕೆ ತುಂಬಾ ಅಂದ್ರೆ ತುಂಬಾ ಅಗತ್ಯ ಇದೆ. ಯಾಕಂದ್ರೆ ಇವತ್ತಿನ ಜಿಯೋಪೊಲಿಟಿಕಲ್ ಪರಿಸ್ಥಿತಿ ಹಾಗಿದೆ. ಹಿಂದೂ ಮಹಾಸಾಗರದಲ್ಲಿ ಚೀನಾ ಆಗಾಗ ದಾದಾಗಿರಿ ತೋರಿಸುವ ಪ್ರಯತ್ನ ಮಾಡ್ತಾನೆ ಇರುತ್ತೆ. ತನ್ನ ರಿಸರ್ಚ್ ಹಡಗುಗಳನ್ನ ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್ ಹತ್ರ ಕಳಿಸಿ ತಮ್ಮ ಮೇಲೆ ಕಣ್ಣಿಡೋದಕ್ಕೆ ಈ ಹಿಂದೆ ಪ್ರಯತ್ನ ಪಟ್ಟಿದೆ. ಇತ್ತ ಪಾಕಿಸ್ತಾನ ಕೂಡ ಚೀನಾದ ಹೆಲ್ಪ್ ತೆಗೆದುಕೊಂಡು ತನ್ನ ನೇವಿಯನ್ನ ಅಪ್ಗ್ರೇಡ್ ಮಾಡ್ತಾ ಇದೆ. ಈಗಂತೂ ಬಾಂಗ್ಲಾದೇಶದ ಜೊತೆಗೆ ಪಾಕಿಸ್ತಾನದ ಫ್ರೆಂಡ್ಶಿಪ್ ಬಹಳ ಇಂಪ್ರೂವ್ ಆಗ್ತಿದೆ. ತಮ್ಮ ಹಡಗನ್ನ ಬಾಂಗ್ಲಾ ಬಳಿ ಕಳಿಸಿ ಫೋರ್ಸ್ ಕೊಡುವ ಕೆಲಸವನ್ನ ಪಾಕಿಸ್ತಾನ ಮಾಡ್ತಾ ಇದೆ. ಈಗ ಮುಖ್ಯವಾಗಿ ಭಾರತದ ಜಲಗಡಿಯ ಸಂರಕ್ಷಣೆ ವಿಚಾರ ನೋಡೋದಾದ್ರೆ, ಭಾರತಕ್ಕೆ ಜಸ್ಟ್ ಅರಬ್ಬಿ ಸಮುದ್ರ ಅಥವಾ ಬಂಗಾಳ ಕೊಲ್ಲಿಯಲ್ಲಿ ಅಷ್ಟೇ ಗಡಿ ಇರೋದಲ್ಲ. ನಮ್ಗೆ ಅಂಡಮಾನ್ ನಿಕೋಬಾರ್ ಇದೆ, ಲಕ್ಷದ್ವೀಪ ಇದೆ, ಇಡೀ ಇಂಡೋ ಪೆಸಿಫಿಕ್ ರೀಸನ್ ಇದೆ. ಇಷ್ಟೊಂದು ದೊಡ್ಡ ಏರಿಯಾವನ್ನ ಕಾವಲು ಕಾಯಬೇಕು ಅಂದ್ರೆ ನಮ್ಮ ಹತ್ರ ಇಂತಹ ಗಟ್ಟಿಮುಟ್ಟಾದ ಹಡಗುಗಳು ಇರಲೇಬೇಕು. ಮತ್ತೊಂದು ಮುಖ್ಯವಾದ ವಿಚಾರ ಅಂದ್ರೆ ರಕ್ಷಣಾ ವಲಯದಲ್ಲಿ ಭಾರತ ಸ್ವಾವಲಂಬಿ ಆಗ್ತಾ ಇರೋದು. ಮುಂಚೆಲ್ಲ ನಾವು ಹಡಗುಗಳಿಗೂ ಬಿಡಿ ಭಾಗಗಳಿಗೂ ರಷ್ಯಾ ಅಥವಾ ಬೇರೆ ಪಾಶ್ಚಿಮಾತ್ಯ ದೇಶಗಳ ಕಡೆ ಮುಖ ಮಾಡಬೇಕಿತ್ತು. ಆದರೆ ಇವತ್ತು GRSC ಕೋಲ್ಕತ್ತಾದಲ್ಲಿ ಇಂತಹ 3 ವಿಭಿನ್ನ ತಂತ್ರಜ್ಞಾನದ ಹಡಗುಗಳನ್ನ ಒಟ್ಟಿಗೆ ಬಿಲ್ಡ್ ಮಾಡಿ ಕಮಿಷನ್ ಮಾಡ್ತಿದೆ ಅಂದ್ರೆ
ನಮ್ಮ ದೇಶದ ಇಂಜಿನಿಯರಿಂಗ್ ಕೆಪಾಸಿಟಿ ಯಾವ ಲೆವೆಲ್ಗೆ ಬೆಳೆದಿದೆ ಅಂತ ನೀವೇ ಯೋಚನೆ ಮಾಡಿ. ಇದು ನಮ್ಮ ದೇಶದ ಎಕಾನಮಿಗೂ ಬೂಸ್ಟ್ ಕೊಡುತ್ತೆ ಮತ್ತು ಬೇರೆ ದೇಶಗಳ ಮೇಲಿನ ಡಿಪೆಂಡೆನ್ಸಿಯನ್ನ ಕಮ್ಮಿ ಮಾಡುತ್ತೆ. ಕೊನೆಯದಾಗಿ ಹೇಳೋದಾದ್ರೆ ಸ್ನೇಹಿತರೆ, ಈ 3 ಹಡಗುಗಳ ಸೇರ್ಪಡೆ ಭಾರತೀಯ ನೌಕಾಪಡೆಯ ಇತಿಹಾಸದಲ್ಲೇ ಒಂದು ಸುವರ್ಣ ಅಕ್ಷರಗಳಲ್ಲಿ ಬರೆದಿಡುವಂತಹ ದಿನ. ಇನ್ಮುಂದೆ ಯಾವುದೇ ದೇಶ ತನ್ನ ಸಬ್ಮರೀನ್ಗಳನ್ನ ಭಾರತದ ಕಡೆಗೆ ಕಳಿಸುವ ಮುನ್ನ 100 ಬಾರಿ ಯೋಚನೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಸಮುದ್ರದ ಮೇಲೆ ದುನಾಗಿರಿ ಇದ್ರೆ ಸಮುದ್ರದ ಒಳಗೆ ದಾರಿ ತೋರಿಸೋದಕ್ಕೆ ಸಂಶೋಧಕ್ಕಿದೆ, ಇನ್ನು ತೀರದ ಹತ್ರ ಬಂದ್ರೆ ಮುಳುಗಿಸೋದಕ್ಕೆ ಅಗ್ರಾಯ್ ರೆಡಿ ಆಗಿದೆ. ಪಾಕಿಸ್ತಾನಕ್ಕಂತೂ ಇಂತಹ ಟೆಕ್ನಾಲಜಿಯನ್ನ ಕಲ್ಪನೆ ಮಾಡಿಕೊಳ್ಳೋದಕ್ಕೂ ಕೂಡ ಸಾಧ್ಯವಿಲ್ಲ. ಆದರೆ ಭಾರತ ಇವತ್ತು ಕಂಪ್ಲೀಟ್ ಆಗಿ ಆತ್ಮನಿರ್ಭರತೆ ಕಡೆಗೆ ಹೆಜ್ಜೆ ಇಡ್ತಾ ಜಗತ್ತಿನ ಸೂಪರ್ ಪವರ್ ಆಗುವ ನಿಟ್ಟಿನಲ್ಲಿ ಮುನ್ನುಗ್ತಾ ಇದೆ. ಇದರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.